ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಇತ್ತೀಚೆಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಬಿಸಿಲು ತುಂಬ ಜಾಸ್ತಿ ಆಗಿದೆ. ಬಿಸಿಲಿನಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಉಷ್ಣಾಂಶ ಜಾಸ್ತಿ ಇದೆ ಅಂದರೆ ಎಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆಗಳೆಲ್ಲ ಸಿಕ್ಕಾಪಟ್ಟೆ ಶೆಕೆ, ಬಿಸಿಲು ಜಾಸ್ತಿ ಇದೆ. ಇದರಿಂದ ಬಚಾವಾಗೋದಕ್ಕೆ ಜನ ಏನು ಮಾಡ್ತಾ ಇದ್ದಾರೆ, ಒಂದು ಶಾರ್ಟ್ ಕಟ್ ಹುಡ್ಕೊಂಡಿದ್ದಾರೆ. ಕೂಲ್ ಡ್ರಿಂಕ್ಸ್ ಮೊರೆ ಹೋಗೋದು, ತಂಪು ಪಾನೀಯಗಳನ್ನು ಕುಡಿಯೋದು. ತಕ್ಷಣಕ್ಕೆ ಆ ಕ್ಷಣಕ್ಕೆ ಅದು ತಂಪು ಅಂತ ಅನಿಸಿದ್ರು ಇದು ಬಾಡಿ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಎಫೆಕ್ಟ್ ಮಾಡುತ್ತೆ. ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಎಫೆಕ್ಟ್ ಮಾಡುತ್ತೆ. ಇದರಿಂದ ರಕ್ಷಿಸ್ಕೊಳ್ಳೋದು ಹೇಗೆ? ಈ ಶುಗರನ್ನು ಅವಾಯ್ಡ್ ಮಾಡಿಕೊಂಡು, ಅಂದರೆ ತಂಪು ಪಾನೀಯಗಳನ್ನು ಅವಾಯ್ಡ್ ಮಾಡಿದ್ರೂ ಕೂಡ ಬಾಡಿಯನ್ನು ಬಿಸಿಲಿನಿಂದ ರಕ್ಷಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬಿಸಿಲಿನಿಂದ ಆ ಕ್ಷಣದ ಶೆಕೆಯಿಂದ ತಪ್ಪಿಸ್ಕೊಳ್ಳೋಕೆ ತಂಪು ಪಾನೀಯಗಳು ಆ ಕ್ಷಣಕ್ಕೆ ಸಹಾಯ ಮಾಡ್ಬೋದು. ಅಂದರೆ ಕೂಲ್ ಮಾಡ್ಬೋದು ಬಾಡಿಯನ್ನು, ಅಥವಾ ಬಾಯಿಗೆ ತಂಪು ಅಂತ ಅನ್ನಿಸ್ಬಹುದು. ಬಟ್ ಅದರಲ್ಲಿ ಸಿಕ್ಕಾಬಟ್ಟೆ ಶುಗರ್ ಕಂಟೆಂಟ್ ಇರುತ್ತೆ. ಹೈ ಶುಗರ್ ಸ್ಪೈಕ್ ಆದಾಗ ಬಾಡಿಯಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಇದರಿಂದ ಹಲವಾರು ದುಷ್ಪರಿಣಾಮಗಳಿರುತ್ತೆ. ಬರೀ ಒಬೇಸಿಟಿ ಮಾತ್ರ ಅಲ್ಲ, ದಿನನಿತ್ಯ ಅದನ್ನು ಸೇವಿಸ್ತಾ ಬಂದರೆ ಎಲ್ಲದಕ್ಕೂ ಎಫೆಕ್ಟ್ ಮಾಡುತ್ತೆ. ಸ್ಕಿನ್, ಹೇರ್, ಆರೋಗ್ಯ. ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ಬೇಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಪೈಕ್ ಆಗಿಬಿಡುತ್ತೆ. ಈ ರೀತಿಯಾದ ತಂಪು ಪಾನೀಯಗಳನ್ನು, ಶುಗರ್ ಕಂಟೆಂಟ್ ಇರುವಂಥ ತಂಪು ಪಾನೀಯಗಳನ್ನು ಡೈಲಿ ಸೇವಿಸ್ತಾ ಬಂದರೆ, ಅದರಲ್ಲೂ ಖಾಲಿ ಹೊಟ್ಟೆಗಂತೂ ಇದನ್ನು ಸೇವಿಸಲೇಬಾರ್ದು. ಎದ್ದು ಕೂಡಲೇ ತಣ್ಣಗಿರಬೇಕು ಅಂತ ಜ್ಯೂಸ್ ಕುಡಿದ್ಬಿಡೋದು, ಅಥವಾ ಖಾಲಿ ಹೊಟ್ಟೆಯಲ್ಲಿ ತಿಂಡಿ ತಿನ್ನೋಕೆ ಮುಂಚೆ ಈ ಥರ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಶುಗರ್ ಬೇಗ ಸ್ಪೈಕ್ ಆಗಿಬಿಡುತ್ತೆ. ಹಾಗಿದ್ರೆ ಬೇಸಿಗೆಯಿಂದನೂ ರಕ್ಷಣೆ ಸಿಗಬೇಕು, ಇದನ್ನು ಅವಾಯ್ಡ್ ಮಾಡಬೇಕು. ಹೇಗೆ ಸಾಧ್ಯ ಅಂತ ಪ್ರಶ್ನೆ ನಿಮ್ಮಲ್ಲಿದ್ದರೆ ಅದಕ್ಕೆ ಕೆಲವೊಂದು ಟಿಪ್ಸ್ ಇದೆ. ಮೊದಲನೇದಾಗಿ ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬಹುದಾದಂಥ ಆಲ್ಕಲೈನ್ ವಾಟರ್. ಈ ಮುಂಚೆ ಇದ್ರ ಬಗ್ಗೆ ನಾನು ಹೇಳಿದ್ದೆ. ಆಲ್ಕಲೈನ್ ವಾಟರ್ಗೆ ಸೌತೆಕಾಯಿನ ಹೆಚ್ಚು ಹಾಕೊಳ್ಳೋದ್ರಿಂದ ನಿಮ್ಮ ಬಾಡಿ ಸಿಕ್ಕಾಬಟ್ಟೆ ಹೈಡ್ರೇಟ್ ಆಗುತ್ತೆ. ಯಾರಿಗೆಲ್ಲ ಡಿಹೈಡ್ರೇಷನ್ ಸಮಸ್ಯೆ ಇದೆ, ಯಾರಿಗೆಲ್ಲ ಬೇಸಿಗೆನಲ್ಲಿ ಸಿಕ್ಕಾಬಟ್ಟೆ ಬಾಯಾರಿಕೆ ಆಗುತ್ತೆ, ಅಥವಾ ಬಿಸಿಲಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ, ಅವರು ಇದನ್ನು ಮಾಡಲೇಬೇಕು. ಇದರಿಂದ ಖಂಡಿತ ಪರಿಹಾರ ಸಿಗುತ್ತೆ. ಸೌತೆಕಾಯಿ ಎಸಳುಗಳೇನಿದೆ, ಸೌತೆಕಾಯಿ ಪೀಸ್ಗಳನ್ನ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಅದು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆದ ಮೇಲೆ ಆ ನೀರನ್ನು ದಿನ ಇಡೀ ಕುಡಿತಾ ಬಂದರೆ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ ಬಾಡಿ. ಇದು ಮೇನ್ ಆ್ಯಂಡ್ ಮೊದಲನೇ ಸ್ಟೆಪ್ಪು ಆಲ್ಕಲೈನ್ ವಾಟರ್ ತಯಾರಿಸ್ಕೊಳ್ಳೋದು. ನಂತರ ಸೌತೆಕಾಯಿನ ಹೆಚ್ಚೆಚ್ಚು ಸೇವಿಸ್ತಾ ಬರೋದು. ಹಾಗೆ ಕೂಡ ಸೌತೆಕಾಯಿನ ಸೇವಿಸ್ಬೋದು, ನೀರಲ್ಲಿ ಕೂಡ ಹಾಕೊಂಡು ಸೇವಿಸ್ಬೋದು. ಇನ್ನೊಂದು ಎಳ್ನೀರು. ಎಲ್ರಿಗೂ ಗೊತ್ತಿದೆ ಎಳ್ನೀರು ಎಷ್ಟು ಪರಿಸರ ಸ್ನೇಹಿ ಕೂಡ, ಜೊತೆಗೆ ನಿಮ್ಮ ಬಾಡಿಗೂ ಅಷ್ಟೇ ಅದು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿದೆ. ಎಳ್ನೀರನ್ನು ಆದಷ್ಟು ಪ್ರಿಫರ್ ಮಾಡಿ. ಈ ತಂಪು ಪಾನೀಯಗಳ ಜಾಗದಲ್ಲಿ ಎಳ್ನೀರನ್ನು ರೀಪ್ಲೇಸ್ ಮಾಡ್ತಾ ಬನ್ನಿ. ಜೊತೆಗೆ ಮಜ್ಜಿಗೆಯನ್ನು ಸೇವಿಸಿ. ಮನೆಯಲ್ಲಿ ಈಸಿಯಾಗಿ ಆಕ್ಸೆಸಬಲ್ ಇರುವಂಥ ಮಜ್ಜಿಗೆ ತುಂಬ ಹೈಡ್ರೇಟ್ ಮಾಡುತ್ತೆ ಬಾಡಿನ. ಈ ಮೂರನ್ನು ಸೇವಿಸೋದ್ರ ಜೊತೆಗೆ ನೀವು ಮಾಡಬೇಕಾಗಿರೋ ಇನ್ನೊಂದು ಸ್ಟೆಪ್ ಅಂದರೆ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ರುಬ್ಬಿ ಆ ಜ್ಯೂಸನ್ನು ಕುಡಿಯೋದು. ಬೀಟ್ರೂಟ್ ಮತ್ತು ಕ್ಯಾರೆಟು ಕೂಡ ಅಷ್ಟೇ ಹೈಡ್ರೇಟ್ ಮಾಡುತ್ತೆ. ಸಾಕಷ್ಟು ಜನ ಇದನ್ನು ಸ್ಕಿನ್ಗೆ ಅಂತ ಅಂದ್ಕೊಳ್ತಾರೆ, ಸ್ಕಿನ್ನಿಗೆ ಒಳ್ಳೇದಂತ. ಬಟ್ ಸ್ಕಿನ್ ಜೊತೆಗೆ ಬಾಡಿಗೂ ಕೂಡ ಅಷ್ಟೇ ಹೈಡ್ರೇಷನ್ ಸಿಗುತ್ತೆ. ಬೀಟ್ರೂಟ್, ಕ್ಯಾರೆಟ್, ಅದ್ರ ಜೊತೆಗೆ ನಿಮ್ಮ ಇಷ್ಟದೇ ಯಾವುದಾದ್ರೂ ಫ್ರೂಟ್ ಸೇರಿಸ್ಕೋಬೋದು. ಆ್ಯಪಲ್ ಅಥವಾ ದಾಳಿಂಬೆ ಆದರೆ ಪ್ರಿಫರಬಲಿ ತುಂಬ ಒಳ್ಳೆಯದು, ಸ್ಕಿನ್ಗೂ ಕೂಡ ಹಾಗೆ ಬಾಡಿಗೂ ಕೂಡ. ಸ್ಕಿನ್ ಬೇಗ ಡ್ರೈ ಆಗೋದಕ್ಕೆ ಅಥವಾ ಬೇಗ ಟ್ಯಾನ್ ಆಗೋದಕ್ಕೆ ನಮ್ಮ ಬಾಡಿಯಲ್ಲಿರುವಂಥ ಲ್ಯಾಕ್ ಆಫ್ ವಿಟಮಿನ್ಸ್ ಕಾರಣ ಆಗುತ್ತೆ. ಅಂದರೆ ನಮ್ಮ ಬಾಡಿಯಲ್ಲಿ ಕಡಿಮೆ ವಿಟಮಿನ್ ಸಿ ಇರುತ್ತೆ. ನಾವು ಫುಡ್ ಕಂಟೆಂಟಲ್ಲಿ ನಮ್ಮ ಬಾಡಿಗೆ ಆದಷ್ಟು ವಿಟಮಿನ್ ಸಿ ಸಪ್ಲೈ ಆಗ್ತಿರಲ್ಲ. ಆಗ ಬೇಗ ಟ್ಯಾನ್ ಆಗುತ್ತೆ, ನಮ್ಮ ಸ್ಕಿನ್ ಬೇಗ ಟ್ಯಾನಿಗೆ ಎಕ್ಸ್ಪೋಸ್ ಆಗುತ್ತೆ. ಬಟ್ ಈ ರೀತಿಯಾದ ಮನೆಯಲ್ಲಿ ಮಾಡಬಹುದಾದ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸನ್ನು ಕುಡಿಯೋದ್ರಿಂದ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೇರಳವಾಗಿರುತ್ತೆ. ಇದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಸೇರಿಸ್ಕೊಳ್ಬಹುದು. ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬ ಚೆನ್ನಾಗಿರುತ್ತೆ. ಅದು ಹೈ ವಿಟಮಿನ್ ಸಿ ಇರುವಂಥ ಫುಡ್. ಅದನ್ನು ನಾವು ಸೇರಿಸ್ಕೊಂಡು ಜ್ಯೂಸ್ ಮಾಡಿ ಅದನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಡಿಹೈಡ್ರೇಷನ್ ಆಗಲ್ಲ, ಶುಗರು ಕೂಡ ಸ್ಪೈಕ್ ಆಗಲ್ಲ. ಇದಕ್ಕೆ ಯಾವುದಕ್ಕೂ ನಾವು ಶುಗರ್ನ ಮಿಕ್ಸ್ ಮಾಡಲೇಬಾರ್ದು. ಇದರಿಂದ ನಮ್ಮ ಬಾಡಿ ಕೂಡ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳುತ್ತೆ. ಅದರ ಜೊತೆಗೆ ಬಿಸಿಲಿನಿಂದ ಕೂಡ ರಕ್ಷಣೆಯನ್ನು ಪಡ್ಕೊಳ್ಬಹುದು. ಈ ರೀತಿಯಾದಂಥ ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಹೆಲ್ತ್ ಮಾತ್ರ ಅಲ್ಲ, ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ರಿಂಕಲ್ಸ್ ಬರಲ್ಲ, ಟ್ಯಾನ್ ಆಗಲ್ಲ, ಕೂದಲು ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಆರೋಗ್ಯ ನಿಮ್ದಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.